ಅರಣ್ಯ ಸಚಿವರೇ ಈ ಸ್ಟೋರಿಯನ್ನ ಒಮ್ಮೆ ನೋಡಿ, ಯಾರನ್ನೋ ಮೆಚ್ಚಿಸೋಕೆ ಪ್ರಾಣಿಗಳ ಬಲಿ ಆಯ್ತಾ ಅನ್ನುವಂತ ಪ್ರಶ್ನೆ ಮೂಡ್ತಾ ಇದೆ. ಮನುಷ್ಯರ ರೀತಿ ಪಾಪ ಪ್ರಾಣಿಗಳದ್ದು ಜೀವ ಅಲ್ವಾ? ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಪ್ರಾಣಿಗಳು ಬಲಿಯಾದುವ ಅನ್ನುವಂತ ಪ್ರಶ್ನೆ ಮೂಡ್ತಾ ಇದೆ. ಅರಣ್ಯ ಸಚಿವರು ನೋಡ್ಲೇಬೇಕಾದಂತ ಸ್ಟೋರಿ ಇದು. ಯಾರನ್ನೋ ಮೆಚ್ಚಿಸೋಕೆ ಪ್ರಾಣಿಗಳ ಬಲಿಯಾಯ್ತಾ? ನಮ್ಮ ಹಾಗೆ ಪ್ರಾಣಿಗಳದ್ದು ಕೂಡ ಒಂದು ಜೀವ ಅಲ್ವಾ? ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಪ್ರಾಣಿಗಳು ಬಲಿಯಾದುವ. ಬನ್ನೇರುಘಟ್ಟ ಉದ್ಯಾನವನದಲ್ಲಿ ಕಾಡೆಮ್ಮೆ ಜಿಂಕೆಯನ್ನ ಕೊಂದಿದ್ಯಾರು? ಅಕ್ಟೋಬರ್ 31ರಂದು ಈ ಘಟನೆ ನಡೆದಿತ್ತು. ಘಟನೆಯನ್ನ ಮುಚ್ಚಿ ಹಾಕೋಕೆ ಯತ್ನ ನಡೀತಾ ಇದೆಯಾ? ಗರ್ಭಿಣಿ ಕಾಡೆಮ್ಮೆಯ ಸಾವಿಗೆ ಹೊಣೆ ಯಾರು? ಯಾರು ರೆಸ್ಪಾನ್ಸಿಬಿಲಿಟಿ? ಓವರ್ ಡೋಸ್ ಅನಸ್ತೀಶಿಯಾ ಕೊಟ್ಟು ಪ್ರಾಣಿಗಳನ್ನ ಹತ್ಯೆ ಮಾಡ್ತಾ ಇದ್ದಾರಾ ಇವರು? ಜನ ಮಾತಾಡ್ಕೋತಾ ಇದ್ದಾರೆ. ಕ್ವಾರಂಟೈನ್ ಮಾಡುವ ಮುನ್ನ ಪ್ರಾಣಿಗೆ ಅನಸ್ತೀಶಿಯಾ ಇಂಜೆಕ್ಷನ್ ಕೊಟ್ಟಿದ್ರು. ಹೈದರಾಬಾದ್ನ ನೆಹರು ಮೃಗಾಲಯಕ್ಕೆ ಶಿಫ್ಟ್ ಮಾಡಬೇಕು ಅಂತ ಸಿದ್ಧತೆಗಳು ನಡೆದಿತ್ತು. ಗರ್ಭಿಣಿ ಪ್ರಾಣಿಗಳನ್ನ ಬೇರೆಡೆಗೆ ಶಿಫ್ಟ್ ಮಾಡುವಂತಿಲ್ಲ. ಆಸ್ ಪರ್ ದ ರೂಲ್ಸ್, ನಿಯಮವನ್ನ ಮೀರಿ ಸಾಗಿಸೋದಕ್ಕೆ ಮುಂದಾಗಿದ್ದಕ್ಕೆ ಈ ದುರಂತ ನಡೀತಾ. ಹಾಗಾದ್ರೆ ಅವ್ರಿಗೆ ಗೊತ್ತಿಲ್ವಾ? ಗರ್ಭಿಣಿ ಕಾಡೆಮ್ಮೆಯನ್ನ ಸಾಗಿಸುವ ಹಾಗಿಲ್ಲ, ಅದಕ್ಕೆ ನಿಯಮ ಇದೆ. ಮೃಗಾಲಯದ ಡೈರೆಕ್ಟರ್, ಕ್ಯೂರೇಟರ್ ವಿರುದ್ಧ ಅಸಮಾಧಾನ ವ್ಯಕ್ತವಾಗ್ತಾ ಇದೆ. ಅರಣ್ಯ ಸಚಿವರಿಗೆ ಘಟನೆ ಕುರಿತು ಈಗ ಕಂಪ್ಲೇಂಟ್ ಅನ್ನು ಕೊಡಲಾಗಿದೆ. ನಿಷ್ಪಕ್ಷಪಾತ ತನಿಖೆಗೆ ಹಸಿರು ಸೇನಾ ಪಡೆ ಮನವಿಯನ್ನ ಮಾಡಿಕೊಂಡಿದೆ. ಓವರ್ ಡೋಸ್ ಕೊಟ್ಟಿದ್ದಾರೆ. ಯಾರನ್ನ ಮೆಚ್ಚೋಕ್ ಹೋಗಿದ್ರೋ ಗೊತ್ತಿಲ್ಲ. ಆದ್ರೆ ನಮ್ಮ ಹಾಗೆ ಪ್ರಾಣಿಗಳದ್ದು ಕೂಡ ಒಂದು ಜೀವ ಅಲ್ವಾ? ಯಾಕೆ ಈ ರೀತಿಯಾದಂತ ನಿರ್ಲಕ್ಷ್ಯ ಅಧಿಕಾರಿಗಳಿಗೆ? ಪ್ರಾಣಿ ವಿನಿಮಯ ಯೋಜನೆಯಡಿ ಬನ್ನೇರುಘಟ್ಟ ಜೈವಿಕ ಉದ್ಯಾನವನದಿಂದ ಹೈದರಾಬಾದ್ನ ನೆಹರು ಜೈವಿಕ ಉದ್ಯಾನವನಕ್ಕೆ ಸ್ಥಳಾಂತರಿಸಬೇಕು ಅಂತ ಕ್ವಾರಂಟೈನ್ಗೆ ಸಾಗಿಸುವ ವೇಳೆ ಹೆಣ್ಣು ಕಾಡೆಮ್ಮೆ ಸಾವನ್ನಪ್ಪಿದ್ದಂಥ ಘಟನೆ ನಡೆದಿತ್ತು. ಅಕ್ಟೋಬರ್ 31ನೇ ತಾರೀಕು ನಡೆದಿದ್ದಂಥ ಘಟನೆ ಇದು. ನೋಡಿ, ಈಗ ಅದೇ ಇದರಲ್ಲೇ ಇರೋಂಥವ್ರು ಎಷ್ಟು ಅನೆಸ್ಥೀಶಿಯಾ ಕೊಡಬೇಕು, ಎಷ್ಟು ಡೋಸ್ ಕೊಡಬೇಕು ಅನ್ನೋದು ಗೊತ್ತಿರಲ್ವಾ ಅವರಿಗೆ? ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನವನ ಅಂದರೆ ಬನ್ನೇರುಘಟ್ಟ ನ್ಯಾಷನಲ್ ಪಾರ್ಕ್ ಅಂತ ನಾವು ಏನು ಹೇಳ್ತೀವಿ, ಒಂದು ಝೂನಲ್ಲಿ ಅಲ್ಲಿನ ಒಂದು ಡಾಕ್ಟರ್ಸು ಮತ್ತು ಇವರೆಲ್ಲ ಏನು ಮಾಡ್ತಾರೆ, ಒಂದು ಕಾಡೆಮ್ಮೆ ಅಂತ ನಾವು ಹೇಳ್ತೀವಿ ನಮ್ಮ ಕನ್ನಡದಲ್ಲಿ. ಇದು ಇಂಗ್ಲೀಷ್ನಲ್ಲಿ ಇಂಡಿಯನ್ ಗಾರ್ ಅಂತ ಹೇಳ್ತಾರೆ. ಈ ಒಂದು ಕಾಡೆಮ್ಮೆನ ಹೈದರಾಬಾದ್ನ ಅಲ್ಲಿನ ಝೂಗೆ ಇದನ್ನು ಕಳಿಸ್ಕೊಡ್ಬೇಕು ಅಂದ್ಬಿಟ್ಟು ಇವರು ಒಂದು ಯೋಜನೆಯನ್ನು ರೂಪಿಸ್ತಾರೆ. ಇವ್ರಿಗೆ ಗೊತ್ತಿದೆಯೋ ಗೊತ್ತಿಲ್ವೋ, ಒಂದು ಕಾಡೆಮ್ಮೆ ಅದು ತಾನು ಪ್ರೆಗ್ನೆಂಟಾ, ಅದು ಏನಾಗಿದೆ ಅಂತ. ಅಂದರೆ ಇವಾಗ ಮೇಲಿನ ನೋಟಕ್ಕೆ ಅದು ಪ್ರೆಗ್ನೆಂಟ್ ಅಂತ ಎಲ್ಲರಿಗೂ ಗೊತ್ತಾಗ್ತಾ ಇದೆ. ನಮಗೂ ಮುಂಚೆ ಗೊತ್ತಿರಲಿಲ್ಲ, ಆದರೆ ಈಗ ಅದು ಪ್ರೆಗ್ನೆಂಟು ಅಂತ ಗೊತ್ತಾಗಿದೆ. ಮೊನ್ನೆ 31ನೇ ತಾರೀಕಿನ ದಿವಸ ಅರವಳಿಕೆ ಮದ್ದನ್ನು ಕೊಡಬೇಕಾದಾಗ ಆ ಒಂದು ಕಾಡೆಮ್ಮೆ, ಒಂದು ಪ್ರೆಗ್ನೆಂಟ್ ಇರ್ತಕ್ಕಂಥ ಒಂದು ಕಾಡೆಮ್ಮೆಗೆ ಯಾವುದೇ ಕಾರಣಕ್ಕೂ ಇವರು ಅರವಳಿಕೆ ಮದ್ದನ್ನು ಕೊಡುವ ಹಾಗಿಲ್ಲ. ಇತ್ತೀಚೆಗೆ ಬನ್ನೇರುಘಟ್ಟ ಬಯೋಲಾಜಿಕಲ್ ಪಾರ್ಕ್ನ ಅರಣ್ಯ ವ್ಯಾಪ್ತಿಯಲ್ಲಿ ಅಂದರೆ ಕಾಡು ಕೋಣ ಮತ್ತು ಸ್ಪಾಟೆಡ್ ಡಿಯರ್ ಜಿಂಕೆ ಇವೆರಡನ್ನು ಅಲ್ಲಿನ ಅಧಿಕಾರಿಗಳು ಅವರ ನಿರ್ಲಕ್ಷ್ಯದಿಂದ ಕೊಂದಿದ್ದಾರೆ ಅಂತ ಹೇಳಿ ಕೇಳ್ಪಟ್ಟಿದ್ದೀನಿ. ಅಂದರೆ ಇತ್ತೀಚೆಗೆ ಅವರು ಭಾಳಷ್ಟು ನುರಿತ ತಜ್ಞರಿದ್ದಾರೆ. ಭಾಳಷ್ಟು ಜನ ನುರಿತ ತಜ್ಞರುಗಳನ್ನು ಬಳಸ್ಕೊಳ್ಳದೆ ಇವರು ಗುತ್ತಿಗೆ ಆಧಾರದ ಮೇಲೆ ಅಲ್ಲಿನ ಇಡಿ ಸೂರ್ಯಸೇನ್ ಅವರು ಗುತ್ತಿಗೆ ಆಧಾರದ ಮೇಲೆ ವೈದ್ಯರನ್ನ ಅಲ್ಲಿ ಕರ್ಕೊಂಡು ಬಂದು ಇಟ್ಕೊಂಡು
ಅವರುಗಳಲ್ಲಿ ಯೂಟ್ಯೂಬಲ್ಲಿ ಸರ್ಚ್ ಮಾಡಿ ಅವರು ಇಂಜೆಕ್ಷನ್ ಕೊಡುವಂಥದ್ದಾಗಲಿ ಅರವಳಿಕೆ ಕೊಡುವಂಥದ್ದಾಗಲಿ ಮಾಡ್ತಾ ಇದ್ದಾರೆ. ಯಾಕೆ ಅವ್ರಿಗೆ ಅಲ್ಲಿ ಒಬ್ಬ ಕಾಯಂ ನೌಕರನ್ನು ಯಾಕೆ ಇವ್ರು ತಗೊಳ್ತಾ ಇಲ್ಲ? ಈ ಒಂದು ವಿಚಾರದಿಂದ ಇವತ್ತು ಅಲ್ಲಿ 2 ಪ್ರಾಣಿಗಳ ಬಲಿ ತಗೊಂಡಿದ್ದೀವಿ. ಅದಕ್ಕೆ ಮೂಲ ಕಾರಣ ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನವನದ ED ಸೂರ್ಯಸೇನ್ ಅವರು. ಇವಾಗ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಮೆಟ್ರೋ ಬ್ಯೂರೋ ಹೆಡ್ ಉಲ್ಲಾಸ್ನ ಜೊತೆ ಡೆಸ್ಕಿಂದ ಲೈವ್ ಜಾಯ್ನ್ ಆಗ್ತಾ ಇದ್ದಾರೆ. ಉಲ್ಲಾಸ್, ಒಂದ್ ಕಡೆ ಈ ವನ್ಯಜೀವಿ ಸಂರಕ್ಷಣಾ ಕಾಯ್ದೆಯಲ್ಲಿ ಪ್ರೆಗ್ನೆಂಟ್ ಇರುವಂತಹ ಆ ಕಾಡೆಮ್ಮೆಯನ್ನ ಸಾಗಿಸುವಂತಿಲ್ಲ, ಆ ವಿಚಾರ ಇವ್ರಿಗೆ ಗೊತ್ತಿರಲಿಲ್ಲ. ಅದರ ಜೊತೆಗೆ ಎಷ್ಟು ಡೋಸ್ ಕೊಡಬೇಕು, ಏನು ಕೊಡಬೇಕು, ಅದರಲ್ಲಿ ಇವರು ಟ್ರೈನ್ ಆಗಿರ್ತಾರೆ, ಎಲ್ಲ ಕೂಡ ಗೊತ್ತಿರುತ್ತೆ. ಈಗ ಈ ಕಾಡು ಪ್ರಾಣಿಗಳ ಸಾವಿಗೆ ಹೊಣೆ ಯಾರ ರೆಸ್ಪಾನ್ಸಿಬಿಲಿಟಿ? ತಾರೀಕು ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನವನದಲ್ಲಿ ಒಂದು ಕಾಡೆಮ್ಮೆ ಮತ್ತು ಒಂದು ಜಿಂಕೆ ಸಾವನ್ನಪ್ಪುತ್ತೆ. ಆಗ ಗೊತ್ತಾಗುತ್ತೆ ಏನು ಅಂತಂದರೆ, ಇಲ್ಲ ಅದಕ್ಕೆ ಓವರ್ ಡೋಸೇಜ್ ಅನೆಸ್ಥೇಷಿಯಾ ಕೊಟ್ಟಿದ್ರಿಂದನೇ ಈ ಒಂದು ಘಟನೆ ಸಂಭವಿಸಿದೆ ಅಂತೇಳಿ. ಆದರೆ ವಾಸ್ತವ ಏನು ಅಂತಂದರೆ, ಈ ಒಂದು ಕಾಡೆಮ್ಮೆಯನ್ನು ಇಲ್ಲಿಂದ ಅಂದರೆ ಅನಿಮಲ್ ಎಕ್ಸ್ಚೇಂಜ್ ಮಾಡುವಂಥ ವಿಚಾರದಲ್ಲಿ ಇಲ್ಲಿಂದ ಹೈದರಾಬಾದ್ನ ನೆಹರು ಮೃಗಾಲಯಕ್ಕೆ ಇಲ್ಲಿಂದ ಶಿಫ್ಟ್ ಮಾಡಬೇಕು ಅನ್ನುವಂಥ ಒಂದು ತೀರ್ಮಾನಕ್ಕೆ ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನವನದ ಅಧಿಕಾರಿಗಳು ಬರ್ತಾರೆ. ಅಂದರೆ ಯಾವುದೇ ಒಂದು ಪ್ರಾಣಿಯನ್ನು ಒಂದು ಜಾಗದಿಂದ ಮತ್ತೊಂದು ಜಾಗಕ್ಕೆ ಕಳಿಸ್ಬೇಕು ಅಂತಂದ್ರೆ ಅದಕ್ಕೆ ಒಂದಷ್ಟು ನಿಯಮಗಳಿದಾವೆ. ನಿಯಮಗಳೇನು ಅಂತಂದ್ರೆ, ಒಂದು ಪ್ರಾಣಿ ಅಂದ್ರೆ ಈಗ ಎಕ್ಸಾಂಪಲ್ ಈಗ ನಾವು ಕಾಡೆಮ್ಮೆನೆ ನಾವು ತೆಗೆದುಕೊಳ್ಳೋದಾದ್ರೆ ಅದನ್ನ ಹೈದರಾಬಾದ್ನ ನೆಹರು ತಾರಾಲಯಕ್ಕೆ ಶಿಫ್ಟ್ ಮಾಡಬೇಕಾಗತ್ತೆ. ಅಲ್ಲಿನ ವಾತಾವರಣಕ್ಕೆ ಹೊಂದ್ಕೊಳ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕನಿಷ್ಠ ಒಂದು ವಾರಗಳ ಕಾಲ, ಒಂದು ವಾರದಿಂದ ಅಂದ್ರೆ 7 ದಿನದಿಂದ 10 ದಿನಗಳ ಕಾಲ ಅದನ್ನ ಕ್ವಾರಂಟೈನ್ ಅನ್ನ ಮಾಡ್ತಾರೆ. ಕ್ವಾರಂಟೈನ್ ಏನಕ್ಕೆ ಅಂತಂದ್ರೆ, ಇಲ್ಲಿಂದ ವೆಹಿಕಲ್ ನಲ್ಲಿ ಅದು ಹೋಗ್ಬೇಕಾಗತ್ತೆ. ಆ ಒಂದು ವಾತಾವರಣಕ್ಕೆ ಜೊತೆಗೆ ಏನು ಅಂದ್ರೆ ಟ್ರಾವೆಲ್ ಮಾಡುವಂತ ಸಂದರ್ಭದಲ್ಲಿ ಅದಕ್ಕೆ ಒಂದು ಅನುಭವ ಆಗಲಿ ಅನ್ನುವಂಥ ನಿಟ್ಟಿನಲ್ಲಿ ಅದನ್ನ ಕ್ವಾರಂಟೈನ್ ಮಾಡುವಂತ ಕೆಲಸ ಆಗುತ್ತೆ. ಕ್ವಾರಂಟೈನ್ಗೂ ಮೊದಲು ಅದಕ್ಕೆ ಅನೆಸ್ಥೇಷಿಯಾ ಕೊಡುವಂತ ಕೆಲಸ ಆಗುತ್ತೆ. ಆದ್ರೆ ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನವನದಲ್ಲಿ ಅನೆಸ್ಥೇಷಿಯಾ ಕೊಡುವಂತಹ ವೈದ್ಯಾಧಿಕಾರಿಗಳೇನಿದ್ದಾರೆ ಅವರಿಗೆ ಯಾವುದೇ ರೀತಿಯಾದಂತಹ ಒಂದು ಅನುಭವ ಇಲ್ಲ. ಅನುಭವ ಇಲ್ಲದತೆ ಇರುವಂತಹ ಹೊರಗುತ್ತಿಗೆ ಆಧಾರದ ಮೇಲೆ ಇರುವಂತಹ ಸಿಬ್ಬಂದಿ ಮೂಲಕ ಅದಕ್ಕೆ ಅನೆಸ್ಥೇಷಿಯಾ ಕೊಡುವಂತ ಕೆಲಸವನ್ನ ಮಾಡ್ತಾರೆ. ಆದ್ರೆ ಇಲ್ಲಿ ಆಗಿರುವಂತಹ ಅಚಾತುರ್ಯ ಏನು ಅಂತಂದ್ರೆ, ಕಾಡೆಮ್ಮೆಗೆ ಅನೆಸ್ಥೇಷಿಯಾನ ಕೊಡಬೇಕಾಗಿರುವಂತಹ ಅಧಿಕಾರಿಗಳು ಜಿಂಕೆಗೂ ಕೂಡ ಕೊಟ್ಟಿರುವಂತಂದ್ರೆ ಓವರ್ ಡೋಸೇಜ್ ಅನೆಸ್ಥೇಷಿಯಾನ ಕೊಡುವಂತಹ ಮೂಲಕ ಕಾಡೆಮ್ಮೆಯನ್ನು ಸಾಯಿಸಿದ್ದಾರೆ. ಜೊತೆಗೆ ಜಿಂಕೆಯ ಸಾವಿಗೂ ಕೂಡ ಅಧಿಕಾರಿಗಳು ಕಾರಣ ಆಗಿದ್ದಾರೆ. ನಿಯಮ ಏನು ಹೇಳುತ್ತೆ ಅಂದರೆ, ಯಾವುದೇ ಒಂದು ಪ್ರಾಣಿ ಗರ್ಭಿಣಿಯಾಗಿದ್ರೂ ಕೂಡ ಅದನ್ನು ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಸಾಗಾಟವನ್ನು ಮಾಡಬಾರ್ದು, ಇದು ಶಿಕ್ಷಾರ್ಹ ಅಪರಾಧ ಅಂಥೇಳಿ ನಿಯಮನೇ ಕೂಡ ಇದೆ. ಆದರೆ ಈ ಎಲ್ಲ ನಿಯಮಗಳು ಇದ್ರೂ ಕೂಡ ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನವನದ ಅಧಿಕಾರಿಗಳು ಅದನ್ನು ಸಂಪೂರ್ಣವಾಗಿ ನಿರ್ಲಕ್ಷ್ಯವನ್ನು ಮಾಡಿದ್ದಾರೆ. ಯಾರನ್ನೋ ಮೆಚ್ಚೋಕ್ಕೆ ಹೋಗಿ ಅಂದರೆ ಇಲ್ಲಿಂದ ಹೈದರಾಬಾದ್ನ ನೆಹರು ಮೃಗಾಲಯಕ್ಕೆ ಶಿಫ್ಟ್ ಮಾಡಿದಂಥ ಸಂದರ್ಭದಲ್ಲಿ ಶಿಫ್ಟ್ ಆಗಿ 1 ತಿಂಗಳು ಅಥವಾ 1.5 ತಿಂಗಳು ಒಳಗಡೆನೆ ಅದು ಮಗುವನ್ನು ಅಥವಾ ಕರುವನ್ನು ಹಾಕಿದರೆ ಒಂದು ಸಂತಸ, ಓಕೆ ನಾನು ಬನ್ನೇರುಘಟ್ಟದಿಂದ ತಂದಂತಹ ಕಾಡೆಮ್ಮೆ ಇಲ್ಲಿ ಒಂದು ಕರುವಿಗೆ ಜನ ಕೊಟ್ಟಿದೆ ಅನ್ನುವಂಥದ್ದು ಒಂದು ರೀತಿ ಅಲ್ಲಿನ ಅಧಿಕಾರಿಗಳನ್ನ ಮೆಚ್ಚೋಕೆ ಹೋದಂತಹ ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನವನದ ಅಧಿಕಾರಿಗಳು 2 ಮೂಕ ಪ್ರಾಣಿಗಳ ಜೀವವನ್ನ ತೆಗೆದುಕೊಂಡಿರುವಂಥದ್ದು. ಸದ್ಯಕ್ಕೆ ಸಿಗ್ತಾ ಇರುವಂತಹ ಮಾಹಿತಿ ಪ್ರಕಾರ ಈ ಒಂದು ಪ್ರಕರಣವನ್ನ ಮುಚ್ಚಾಕ್ಬೇಕು ಅನ್ನುವಂತಹ ಒಂದು ಹುನ್ನಾರ ನಡೀತಾ ಇದೆ ಅಂತ. ಈ ಘಟನೆ ಆದಂಥ ಸಂದರ್ಭದಲ್ಲಿ ಈಗ ವರದಿನೂ ಕೂಡ ಬಂದಿದೆ. ಆ ಒಂದು ವರದಿಯಲ್ಲಿ ಓವರ್ ಡೋಸೇಜ್ ಅನೆಸ್ಥೇಷಿಯಾ ಕೊಟ್ಟಿರೋದ್ರಿಂದನೇ ಈ 2 ಪ್ರಮುಖವಾಗಿ ಕಾಡೆಮ್ಮೆ ಸಾವನ್ನಪ್ಪಿದೆ ಅಂತೇಳಿ. ಅಂದರೆ ಇಲ್ಲಿ ಕಾಡೆಮ್ಮೆಗೆ ಅನೆಸ್ಥೇಷಿಯಾ ಕೊಡುವಂಥ ಅಧಿಕಾರಿಗಳು ಜಿಂಕೆಗೆ ಯಾಕೆ ಕೊಟ್ಟರು ಅನ್ನುವಂಥ ಒಂದು ಪ್ರಶ್ನೆ ಇದೀಗ ಉದ್ಭವ ಆಗ್ತಿದೆ. ಜೊತೆಗೆ ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನವನದ ಡೈರೆಕ್ಟರ್ ಆಗಿರುವಂತಹ IFS ಅಧಿಕಾರಿ ಸೂರ್ಯಸೇನ್ ವಿರುದ್ಧನೂ ಕೂಡ ಈಗಾಗಲೇ ಈಶ್ವರ್ ಖಂಡ್ರೆ ಅವರಿಗೆ ದೂರನ್ನು ಕೊಡುವಂಥ ಕೆಲಸ ಆಗಿದೆ. ಅಂದರೆ ಇಲ್ಲಿನ ಉದ್ಯಾನವನದ ಡೈರೆಕ್ಟರ್ ಅವರ ನಿರ್ಲಕ್ಷ್ಯ ಆಗಿರ್ಬೋದು, ಹೊರಗುತ್ತಿಗೆ ಆಧಾರದ ಮೇಲೆ ತೆಗೆದುಕೊಂಡಿರುವಂತಹ ಸಿಬ್ಬಂದಿಗಳ ನಿರ್ಲಕ್ಷ್ಯತನದಿಂದಾಗಿ ಈ ರೀತಿಯಾದಂತಹ ಅಮಾಯಕ ಮೂಕ ಪ್ರಾಣಿಗಳು ಬಲಿಯಾಗಿದ್ದಾವೆ. ಇದು ಕೇವಲ ಎಕ್ಸಾಂಪಲ್ ಅಷ್ಟೇ. ಈ ಹಿಂದೆನೂ ಕೂಡ ಈ ರೀತಿಯಾದಂತಹ ಘಟನೆಗಳು ಆಗಿದ್ರೂ ಕೂಡ ಅವನ್ನ ಮುಚ್ಚಿ ಹಾಕುವಂತ ಕೆಲಸ ಆಗ್ತದೆ. ಅದ್ರ ಜೊತೆಗೇನೆ ಅಲ್ಲಿ ಯಾವುದೇ ರೀತಿಯಾದಂತಹ ಅನುಭವ ಇಲ್ದಿತಿ ಇರುವಂತಹ ಅಧಿಕಾರಿಗಳನ್ನ ಅಥವಾ ಸಿಬ್ಬಂದಿಗಳನ್ನ ನೇಮಕ ಮಾಡಿ ಈ ರೀತಿಯಾದಂತಹ ಅಚಾತುರ್ಯದ ಮೇಲೆ ಅಚಾತುರ್ಯ ಮಾಡ್ತಾ ಇದ್ದಾರೆ. ಇದ್ರ ವಿರುದ್ಧ ಕಠಿಣವಾದಂತಹ ಕ್ರಮವನ್ನು ಕೈಗೊಳ್ಳಬೇಕು. ಜೊತೆಗೆ ಈ ಒಂದು ಕಾಡೆಮ್ಮೆ ಆಗಿರ್ಬೋದು ಮತ್ತೆ ಜಿಂಕೆಯ ಸಾವಿಗೆ ಕಾರಣ ಆಗಿರುವಂತಹ ಅಧಿಕಾರಿಗಳ ವಿರುದ್ಧ ಕಠಿಣವಾದಂತಹ ಕ್ರಮವನ್ನು ಕೈಗೊಳ್ಳಬೇಕು ಅನ್ನುವಂತಹ ಒತ್ತಾಯ ಈಶ್ವರ್ ಖಂಡ್ರೆ, ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಅವರಿಗೆ ಬರೆದಿರುವಂತಹ ಪತ್ರದಲ್ಲಿ ಉಲ್ಲೇಖ ಆಗಿರುವಂತದ್ದು. ಪ್ರಭು, ಓಕೆ, ಥ್ಯಾಂಕ್ ಯು ಉಲ್ಲಾಸ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ನೋಡಿ, ಈಗ ಅದು ಅಧಿಕಾರಿಗಳು ಯಾರನ್ನ ಮೆಚ್ಚೋಕೆ ಹೋದ್ರೋ ಏನೋ, ಬಟ್ ಆದರೆ ಅಲ್ಲಿ ಪಾಪ 3 ಜೀವ ಬಲಿ ಆಯಿತು. ಯಾಕೆ ಅಂತಂದರೆ ಹೇಳಿ ಕೇಳಿ ಈ ಥರದ ಸೆನ್ಸಿಟಿವ್ ವಿಚಾರಗಳು, ಈಗ ಪ್ರಾಣಿಗಳು ಅವಕ್ಕೆ ಮಾತು ಬರಲ್ಲ,
ಆಮೇಲೆ ಒಂದು ಜಾಗದಿಂದ ಇನ್ನೊಂದು ಜಾಗ ಕರ್ಕೊಂಡು ಹೋಗಬೇಕು ಅಂತಂದರೆ ಆಸ್ ಪರ್ ದ ರೂಲ್ಸ್ ಇರುವಂಥದ್ದು ಪ್ರೆಗ್ನೆಂಟ್ ಆಗಿದ್ರೆ ಗರ್ಭಿಣಿಯಾದಂಥ ಸಂದರ್ಭದಲ್ಲಿ ಅಂತಹ ಪ್ರಾಣಿಗಳನ್ನು ಶಿಫ್ಟ್ ಮಾಡುವಂತಿಲ್ಲ. ಬಟ್ ಅದ ನಿಯಮ ಮೀರಿ ಈ ಥರ ಮಾಡೋದಕ್ಕೆ ಮುಂದಾಗಿದ್ದಾರೆ. ಹೀಗಾಗಿ ವ್ಯಾಪಕವಾಗಿ ಆಕ್ರೋಶ ಕೂಡ ವ್ಯಕ್ತವಾಗ್ತಾ ಇದೆ.